ರೇಣುಕಾಸ್ವಾಮಿ ಅಮಾನುಷ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಕಳೆದ 15 ದಿನಗಳಿಂದ ಕೂಡ ಮುದ್ದೆ ಮುರಿತಾ ಇದ್ದಾರೆ ಜೈಲಲ್ಲಿ. ಇದೇ ಸಂದರ್ಭದಲ್ಲಿ ಸದಾ ಐಷಾರಾಮಿ ಜೀವನ ನಡೆಸಿಕೊಂಡು ಫ್ರೆಂಡ್ಸು ಪಾರ್ಟಿ ಅಂತ ಮಾಡ್ತಾ ಇದ್ದಂತಹ ದಾಸನಿಗೆ ಜೈಲೂಟ ಯಾಕೋ ರುಚಿಸ್ತಾ ಇಲ್ವಂತೆ. ಪರಿಣಾಮ 15 ದಿನಗಳ ಅಂತರದಲ್ಲೇ 10 kg ತೂಕ ಕಳ್ಕೊಂಡಿದ್ದಾರೆ. ತೀರಾ ಅನ್ಯೂಶುವಲ್ ವೇಟ್ ಲಾಸ್ ಆಗಿರೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ನೋಡೋಣ ಬನ್ನಿ. ಪರಪನಾಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವ ದಾಸ 15 ದಿನಗಳಲ್ಲಿ 10 kg ತೂಕ ಕಳೆದುಕೊಂಡ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಪರಪನಾಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಕಳೆದ 15 ದಿನಗಳಿಂದ ಜೈಲಲ್ಲಿರುವ ಆರೋಪಿ ದರ್ಶನ್ ಬರೋಬ್ಬರಿ 10 kg ತೂಕ ಕಳ್ಕೊಂಡಿದ್ದಾರೆ ಎನ್ನಲಾಗಿದೆ. ತೂಕ ಅಷ್ಟೇ ಅಲ್ಲದೆ ಜೈಲಿನ ಊಟ ದಾಸನಿಗೆ ಅಡ್ಜಸ್ಟ್ ಆಗ್ತಾ ಇಲ್ವಂತೆ. ಹಾಗಾದ್ರೆ ಜೈಲಲ್ಲಿ ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ ಅಂತ ನೋಡುದಾದ್ರೆ 15 ದಿನದಲ್ಲಿ 10 kg ತೂಕ ಕಳ್ಕೊಂಡ್ರು ದರ್ಶನ್. ಜೈಲಿನ ಊಟ ಹೋಗದೆ 10 kg ತೂಕವನ್ನ ಕಡಿಮೆ ಆಗಿದ್ದಾರಂತೆ ದರ್ಶನ್. ಜೈಲಿನಲ್ಲಿ ಹೆಚ್ಚು ಸಮಯ ಪುಸ್ತಕ ಓದೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ದರ್ಶನ್. ಅಪ್ಪನಿಗೆ ಇಷ್ಟವಾದ ಜರ್ಕಿನ್ ಕೊಟ್ಟು ಮಗ ಹೋಗಿದ್ರು. ಮಗ ವಿನಿತ್ ಕೊಟ್ಟಿದ್ದ ಜರ್ಕಿನ್ ಬಿಳಿ ಟೋಪಿಯನ್ನ ದರ್ಶನ್ ಧರಿಸಿರುವುದು ಕೂಡ ಕಂಡು ಬಂದಿದೆ. ಈ ರೀತಿ ಜೈಲಿನಲ್ಲಿ ದಿನ ದುಡಿತಿದ್ದಾರೆ ಎನ್ನಲಾಗ್ತಾ ಇದೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದ ಧನರಾಜ್, ಪೊಲೀಸರಿಂದ ಧನರಾಜ್ ಬ್ಯಾಂಕ್ ಖಾತೆ ಪರಿಶೀಲನೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಧನರಾಜ್ ಬ್ಯಾಂಕ್ ಖಾತೆ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಕರೆಂಟ್ ಶಾಕ್ ಕೊಡೋದಕ್ಕೆ ಶಾಕ್ ಟಾರ್ಚ್ ಅನ್ನ ಆನ್ಲೈನ್ ಅಲ್ಲಿ ಖರೀದಿಸಿದ್ದ. ಇನ್ನು ಧನರಾಜ್ 2 ಬ್ಯಾಂಕ್ ಖಾತೆ ಹೊಂದಿರೋದು ಬೆಳಕಿಗೆ ಬಂದಿದ್ದು, ಅದರಲ್ಲಿ ಒಂದು ಬ್ಯಾಂಕ್ ಖಾತೆ ಸಂಖ್ಯೆಯನ್ನ ಮರೆತಿದ್ದಾನೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಆ ಬ್ಯಾಂಕ್ ಖಾತೆ ಸಂಖ್ಯೆ ಮಾಹಿತಿ ಇಲ್ಲ ಅಂತಿದ್ದಾನಂತೆ. ಮತ್ತೊಂದು ಅಕೌಂಟ್ನಿಂದ ಹಣದ ವ್ಯವಹಾರ ನಡೆಸಿರುವ ಶಂಕೆ ಹಿನ್ನೆಲೆಯಲ್ಲಿ ಆಳಕ್ಕಿಳಿದ ಪೊಲೀಸರು ಆರೋಪಿ ಆಧಾರ್ ಕಾರ್ಡ್ ಸಂಗ್ರಹ ಮಾಡಿ ತನಿಖೆಗೆ ಮುಂದಾಗಿದ್ದಾರೆ. ಕೊನೆಗೂ ಸಿಕ್ಕ ಕಾರ್ತಿಕ್ ಪುರೋಹಿತ್. ಎಸಿಪಿ ಕಚೇರಿಯಲ್ಲಿ ಕಾರ್ತಿಕ್ ವಿಚಾರಣೆ. ರೇಣುಕಾಸ್ವಾಮಿ ಶವ ಸಾಗಿಸಿದ ಮೇಲೆ ಕಾರ್ತಿಕ್ ಪುರೋಹಿತ್ ಸಹಾಯ ಮಾಡಿದ ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಪೊಲೀಸರು ಆತನನ್ನ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟರು. ಅದರಂತೆ ಕಾರ್ತಿಕ್ ಪುರೋಹಿತ್ ವಿಚಾರಣೆಗೆ ಕರೆತಂದ ಪೊಲೀಸರು ಬಸವೇಶ್ವರನಗರ ಠಾಣೆಯಲ್ಲಿರುವ ಎಸಿಪಿ ಕಚೇರಿಯಲ್ಲಿ ವಿಚಾರಣೆ ನಡೆಸಿ ಮತ್ತೆ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ನೋಟಿಸ್ ಕೊಟ್ಟಿದ್ರು, ಬಂದಿದ್ದೆ, ವಿಚಾರಣೆ ಮಾಡಿದ್ದಾರೆ, ಮತ್ತೆ ಕರೆದಿದ್ದಾರೆ. ಸೋಮವಾರ ಬರ್ತೀನಿ. ಅದೇ ಅವ್ರ ಜೊತೆ ಇದ್ರಿ ಅನ್ನೋದು ಕಾರಣಕ್ಕೆ ನೋಟಿಸ್. ಪ್ರದೋಷ್ ಜೊತೆ ಇದ್ರಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡು ಗಿರಿನಗರದಲ್ಲೇ ಮನೆ. ಜಾಮೀನಿಗೆ ಅರ್ಜಿ ಸಲ್ಲಿಸಿದ ಆರೋಪಿ ನಿಖಿಲ್ ನಾಯಕ್ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ. ಇನ್ನು ಇದೇ ಪ್ರಕರಣದ ಆರೋಪಿಯಾಗಿರುವ ನಿಖಿಲ್ ನಾಯಕ್ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಇಂದು ವಿಚಾರಣೆ ನಡೆಸಿದ ಕೋರ್ಟ್ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸೋಮವಾರ ವಿಚಾರಣೆಯನ್ನ ಮುಂದೂಡಿದೆ. ದರ್ಶನ್ ನೆನೆದು ಟೆನ್ನಿಸ್ ಕೃಷ್ಣ ಕಣ್ಣೀರು. ದರ್ಶನ್ ಜೊತೆಗಿದ್ದವರು ಒಳ್ಳೆಯವರಲ್ಲ. ಇದೇ ವಿಚಾರವಾಗಿ ಹಾಸ್ಯನಟ ಟೆನ್ನಿಸ್ ಕೃಷ್ಣ ಮಾತನಾಡಿದ್ದು, ದರ್ಶನ್ ಒಳ್ಳೆಯ ಗುಣವುಳ್ಳ ವ್ಯಕ್ತಿ, ಆದರೆ ಅವರ ಜೊತೆಯಲ್ಲಿದ್ದವರು ಒಳ್ಳೆಯವರಲ್ಲ ಅಂತ ಹೇಳೋ ಮೂಲಕ ದರ್ಶನ್ ನೆನೆದು ಕಣ್ಣೀರಿಟ್ಟಿದ್ದಾರೆ. ಅವರ ವಯಸ್ಸಿನ ಕಲಾವಿದರ ಜೊತೆ ಜಾಲಿಯಾಗಿ ತಮಾಷೆಯಾಗಿ ಇರೋರು, ನಗ್ನಗ್ತಾ ತಮಾಷೆಯಾಗಿರೋರು. ಹಿರಿಯ ಕಲಾವಿದರ ಹತ್ರ ಇವತ್ತಿಗೂ ಕೂಡ ಅದೇ ರೆಸ್ಪೆಕ್ಟು. ದುಃಖ ಆಗ್ತದೆ ನಮಗೆ, ಮಾತಾಡಲಿಕ್ಕಾಗಲ್ಲ ಅದ್ರ ಬಗ್ಗೆ. ಅವರು ತಪ್ಪು ಮಾಡಿದರೆ ಅದು ಕಾನೂನು ಪ್ರಕಾರ ಅದು ಆಗುತ್ತೆ. ಜೊತೆಯಲ್ಲಿ ಇರೋರು ಒಳ್ಳೆಯವರಲ್ಲ. ಪಾಪ ಅವ್ರಿಗೂ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ, ಒಳ್ಳೆಯವರಲ್ಲ ಅವರು. ಒಟ್ಟಾರೆ ಜೈಲು ಪಾಲಾಗಿರುವ ದರ್ಶನ್ ಚಿಂತಾಕ್ರಾಂತನಾಗಿರುವುದಂತೂ ನಿಜ. ಇನ್ನೂ 15 ದಿನಕ್ಕೆ 10 kg ಕಮ್ಮಿಯಾಗಿದ್ರೆ ಇನ್ನುಳಿದ ದಿನಗಳಲ್ಲಿ ಎಷ್ಟು kg ತೂಕ ಇಳಿಸ್ಕೊಳ್ತಾರೋ ಕಾದ್ ನೋಡ್ಬೇಕಾಗತ್ತೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.